ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಸಚಿವ ಸಂಪುಟ ಪುನರ್ರಚನೆಯ ಕುರಿತಾಗಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಮಾತನಾಡಿರುವಂತಹ ಪರಿ, ಸೊ ಇದನ್ನೆಲ್ಲ ಗಮನಿಸಿದಾಗ ಸಚಿವ ಸಂಪುಟ ಪುನರ್ರಚನೆ ಆಗುವ ಕಾಲ ಸನ್ನಿಹಿತ ಆಯಿತು ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಆದರೆ ಈಗ ಸಿಎಂ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತು ಸೊ ಸಚಿವಾಕಾಂಕ್ಷಿಗಳಿಗೆ ನಿಜಕ್ಕೂ ಕೂಡ ಶಾಕ್ ಆಗಿರುತ್ತೆ. ಹಾಗಾದರೆ ಸಂಪುಟ ಪುನರ್ರಚನೆ ಇಲ್ವಾ? ನಿನ್ನೆ ಸಚಿವ ಸಂಪುಟ ಸಭೆಯ ಕೊನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಭೇಟಿ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ದೆಹಲಿ ಭೇಟಿ ಮಾಡ್ತಾ ಇರೋದಕ್ಕೂ ಸಚಿವ ಸಂಪುಟ ಪುನರಚನೆ ಸಂಬಂಧಪಟ್ಟಾಗೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ವರದಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾನು ದೆಹಲಿ ಭೇಟಿ ಮಾಡ್ತಾ ಇರತಕ್ಕಂಥದ್ದು ಪಕ್ಷದ ಆರ್ಗನೈಸೇಷನ್ ಸಂಬಂಧಪಟ್ಟಾಗೆ ನಿಗದಿಯಾಗಿರ್ತಕ್ಕಂಥ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಭಾಗವಹಿಸ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ದೆಹಲಿ ಭೇಟಿಗೆ ಅದಕ್ಕೆ ಅದು ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಚಿವ ಸಂಪುಟದ ಕೊನೆಯಲ್ಲಿ ಹೇಳಿದ್ದಾರೆ. ಇದು ಒಂದು ರೀತಿ ಚರ್ಚೆಗೆ ಕಾರಣ ಆಗಿದೆ. ಯಾಕಂತಂದ್ರೆ ಸಚಿವ ಸಂಪುಟ ಪುನರಚನೆ ಸಂಬಂಧಪಟ್ಟ ಕಳೆದ ಕೆಲ ದಿನಗಳು ನಡೀತಾ ಇರುವಂತಹ ಬೆಳವಣಿಗೆಗೆ ಪೂರಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೆಹಲಿಗೆ ಹೋದಾಗ ಸಹಜವಾಗಿ ಒಂದಕ್ಕೊಂದು ಸಂಬಂಧ ಅಂತಕ್ಕಂಥ ಚರ್ಚೆಗಳಿತ್ತು. ಆದ್ರೆ ಈಗ ನಾನು ದೆಹಲಿ ಭೇಟಿಗೆ ಸಂಬಂಧ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಆಡಿರ್ತಕ್ಕಂಥ ಮಾತಿನಾಗಿ ಸಹಜವಾಗಿ ಆಕಾಂಕ್ಷೆಗಳಿಗೆ ಒಂದಷ್ಟು ನಿರಾಸೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಯಾಕೆಂತಂದ್ರೆ ಇಲ್ಲಿ ಸಚಿವರಾಗಿದ್ದಂತ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಕಾದ ಪ್ಲಾನ್ ಅನ್ನು ಕೂಡ ಮಾಡ್ಕೊತಿದ್ದಾರೆ. ಆದ್ರೆ ಹೈಕಮಾಂಡ್ ಒಬ್ಬರನ್ನು ಮಾತ್ರ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆದ್ರೆ ಒಂದೊಮ್ಮೆ ಅವಕಾಶ ಕೊಟ್ಟಿದ್ದೆ ಆದ್ರೆ ಇತರರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋ ಬಗ್ಗೆ ನಿರ್ದೇಶನ ಕೊಡ್ಬೇಕಾಗತ್ತೆ. ಆದ್ರೆ ಆ ಸಂಬಂಧಪಟ್ಟಾಗಿ ಯಾವುದೇ ರೀತಿ ಅಂತಿಮ ನಿರ್ಧಾರ ಇನ್ನೂ ಕೂಡ ಪಕ್ಷದ ಒಳಗಡೆ ನಡೆದಿಲ್ಲ. ಹಾಗಾಗಿ ಅಂತಿಮವಾಗಿರ್ತಕ್ಕಂಥ ನಿರ್ಧಾರವನ್ನ ಹೈಕಮಾಂಡ್ ಕೂಡ ತೆಗೆದುಕೊಳ್ಳದೇ ಇರುವಂತ ಈ ಸಂದರ್ಭದಲ್ಲಿ ಸಹಜವಾಗಿ ದೆಹಲಿ ಭೇಟಿಗೆ ಒಂದಕ್ಕೊಂದು ಲಿಂಕ್ ಆಗ್ತಕ್ಕಂಥದ್ದು ಬೇಡ ಅನ್ನುವಂತ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಈ ರೀತಿಯ ಸಮಜಾಯಿಷಿ ಕೊಟ್ರ ಅನ್ನುವಂತ ಚರ್ಚೆಗಳು ಕೂಡ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿಗಳ ಈ ಒಂದು ಮಾತಿಂದಾಗಿ ಆಕಾಂಕ್ಷೆಗಳಿಗೆ ನಿರಾಸೆ ಆಗಿದೆ. ಸಹಜವಾಗಿಯೇ ಅಂದ್ರೆ ಸಂಪುಟಕ್ಕೆ ಸೇರ್ಪಡೆ ಆಗ್ಬೋದು ಅಂತ ಕಾತರದಿಂದ ಕಾಯ್ತಾ ಇದೆ ಅಂತ ಆಕಾಂಕ್ಷಿಗಳಿಗೆ ಒಂದಷ್ಟೇ ಬೇಸರ ಆಗಿದೆ ಅಂದ್ರೂ ಕೂಡ ತಪ್ಪಾಗಿದೆ. ಆದ್ರೆ ಅಂತಿಮವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳಿದ್ದಾರೆ. ನಂತರದಲ್ಲಿ ಬಂದು ಕಾಂಗ್ರೆಸ್ನ ನಾಯಕರನ್ನು ಭೇಟಿ ಮಾಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಯ ಬಳಿಕ ಈ ಸಂಪುಟ ಪುನರಚನೆ ಸಂಬಂಧಪಟ್ಟಾಗಿ ಒಂದು ಸ್ಪಷ್ಟವಾದಂತ ಚಿತ್ರಣ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.